ನಿಗಮ ಮಂಡಳಿಗಳ ನೇಮಕಾತಿ ಪಟ್ಟಿಗೆ ಗ್ರೀನ್ ಸಿಗ್ನಲ್. ನಿಗಮ ಮಂಡಳಿಗಳ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅಂಕಿತ. 34 ನಿಗಮ ಮಂಡಳಿಗಳ ಅಧ್ಯಕ್ಷರ ಪಟ್ಟಿ ನಾಳೆ ಬಹುತೇಕ ರಿಲೀಸ್ ಆಗಲಿದೆ. ಗ್ಯಾರಂಟಿ ನ್ಯೂಸ್ಗೆ ಸಿಎಂ ಕಚೇರಿ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ನಿಗಮ ಮಂಡಳಿಗಳ ನೇಮಕಾತಿ ಪಟ್ಟಿ ಗ್ರೀನ್ ಸಿಗ್ನಲ್. ನಿಗಮ ಮಂಡಳಿಗಳ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅಂಕಿತವನ್ನು ಹೊರಡಿ ಹಾಕಿದ್ದಾರೆ. 34 ನಿಗಮ ಮಂಡಳಿಗಳ ಅಧ್ಯಕ್ಷರ ಪಟ್ಟಿ ನಾಳೆ ಬಹುತೇಕ ರಿಲೀಸ್ ಆಗಲಿದೆ. ಗ್ಯಾರಂಟಿ ನ್ಯೂಸ್ಗೆ ಸಿಎಂ ಕಚೇರಿ ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. 34ಕ್ಕೂ ಹೆಚ್ಚು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಲಾಗುತ್ತೆ. ಸಚಿವ ಸ್ಥಾನ ಸಿಗದ ಶಾಸಕರ ಅಸಮಾಧಾನ ತಣಿಸುವಂತ ಪ್ಲಾನ್ ಇದೆ. ಪಕ್ಷದಲ್ಲಿ ಆಕ್ಟಿವ್ ಆಗಿರೋರಿಗೆ ನಿಗಮ ಮಂಡಳಿ ಸ್ಥಾನ ಸಿಗಲಿದೆ. ಕಾರ್ಯಕರ್ತರಿಗೆ ಈ ಮೂಲಕ ಬಲ ತುಂಬೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ನಿಗಮ ಮಂಡಳಿ ನೇಮಕ ಪ್ರಕ್ರಿಯೆ. ದೆಹಲಿ ಭೇಟಿ ಸಂದರ್ಭದಲ್ಲಿ ಸುರ್ಜೇವಾಲಾ ಜೊತೆಗೆ ಸಿಎಂ ಸಭೆಯನ್ನ ನಡೆಸಿದ್ರು. ಸುರ್ಜೇವಾಲಾ ಸಭೆ ಬಳಿಕ ನಿಗಮ ಮಂಡಳಿ ಪಟ್ಟಿಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ. ನಾಳೆ ನಿಗಮ ಮಂಡಳಿಗಳ ಪಟ್ಟಿ ಬಹುತೇಕ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ನಿಗಮ ಮಂಡಳಿಗಳ ನೇಮಕಾತಿ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಈಗ ನಿಗಮ ಮಂಡಳಿಗಳ ಈ ಒಂದು ಪಟ್ಟಿಗೆ ಸಿಎಂ ಅಂಕಿತ ಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಒಂದು ಕಡೆ ಯಾವಾಗ ಅಂದರೆ ಸರ್ಕಾರ ಬಂದು 2.5 ವರ್ಷ ಬಂತಪ್ಪ, ಇನ್ನೂ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇತ್ತು. ಇದು ಕಾಂಗ್ರೆಸ್ನ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಶುಭ ಸುದ್ದಿನ ಅಂತ. ಯಸ್ರಾಮ್, ಏನು 85 ಸ್ಥಾನಗಳಲ್ಲಿ 34 ಸ್ಥಾನಗಳು ಬಾಕಿ ಇತ್ತು. 2 ವರ್ಷದ ಹಿಂದೆ ಏನು ಸರ್ಕಾರ ಬದಲಾವಣೆ ಆದ ಬಳಿಕ ಒಂದಿಷ್ಟು ಶಾಸಕರಿಗೆ ಮತ್ತು ಕೆಲವೊಂದಿಷ್ಟು ಕಾರ್ಯಕರ್ತರಿಗೆ, ಕೆಲವೊಂದಿಷ್ಟು ಪಕ್ಷದ ಮುಖಂಡರಿಗೆ ನಿಗಮ ಮಂಡಳಿಗಳ ಸ್ಥಾನಗಳನ್ನ ಕೊಟ್ಟಿದ್ರು. ಅದರ ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದ ಕೆಲವೊಂದಿಷ್ಟು ಶಾಸಕರಿಗೂ ಕೂಡ ನಿಗಮ ಮಂಡಳಿ ಸ್ಥಾನಗಳನ್ನ ಕೊಟ್ಟಿದ್ರು. ಆದ್ರೆ ಬಾಕಿ ಉಳಿದ 34 ನಿಗಮ ಮಂಡಳಿಗಳಿಗೆ ಯಾವಾಗ ನೇಮಕ ಆಗತ್ತೆ, ಯಾವಾಗ ಅಧ್ಯಕ್ಷರ ಆಯ್ಕೆ ಆಗತ್ತೆ ಅನ್ನೋದು ಬಹಳಷ್ಟು ನೆನೆಗುದಿಗೆ ಬಿದ್ದಂತಹ ವಿಚಾರಕ್ಕೆ ಇದೀಗ ಒಂದು ಖುಷಿ ಸಂತಸ ತಂದಿದೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಪಾಳಯದ ಶಾಸಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಮುಖಂಡರಿಗೆ ಈಗ ನಿಗಮ ಮಂಡಳಿಗಳ ಪಟ್ಟಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಹೈಕಮಾಂಡ್ ನಾಯಕರ ಭೇಟಿಯನ್ನು ಕೂಡ ಆಗಿರುವಂತದ್ದು. ಅದರ ಜೊತೆಗೆ ಸುರ್ಜೇವಾಲಾ ಅವರ ಜೊತೆಗೆ ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿ ಈ ಒಂದು ಪಟ್ಟಿಯನ್ನ ಇದೀಗ ಬಹುತೇಕ ಫೈನಲ್ ಮಾಡಿದ್ದಾರೆ. ನಾಳೆ ಅಷ್ಟೇ ಈ ಒಂದು ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ 34 ಸ್ಥಾನ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಬಾಕಿ ಇರೋದ್ರಿಂದ ಇಲ್ಲಿ ಒಂದಿಷ್ಟು ಸಚಿವ ಸ್ಥಾನ ಸಿಗದ ಶಾಸಕರು ಕೂಡ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು. ಹೀಗಾಗಿ ಕೆಲವೊಂದಿಷ್ಟು ಈ ಒಂದು ನಿಗಮ ಮಂಡಳಿಗಳಿಗೆ, ಕೆಲವು ನಿಗಮ ಮಂಡಳಿಗಳಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳು ಕೂಡ ಸಿಗುತ್ತೆ. ಅದರ ಜೊತೆಗೆ ನಿಗಮ ಮಂಡಳಿಗಳಿದ್ರೆ ಒಂದು ತಿಂಗಳಿಗೆ 40,000 ಸಂಬಳ ಅನ್ನೋದ್ರ ಜೊತೆಗೆ ಒಂದು ನಿಗಮ ಮಂಡಳಿಯ ಅಧ್ಯಕ್ಷ ಆಗಿದ್ದೆ ಅನ್ನುವಂತಹ ಒಂದು ಹೆಮ್ಮೆ ಇರುತ್ತೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಕೆಲವಿಷ್ಟು ಪಕ್ಷದಲ್ಲಿ ಆಕ್ಟಿವ್ ಆಗಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರಿಗೆ, ಜೊತೆಗೆ ಯಾರೆಲ್ಲ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ರು ಅವರಿಗೆ ಒಂದಿಷ್ಟು ಅಸಮಾಧಾನವನ್ನ ತಣಿಸುವ ನಿಟ್ಟಿನಲ್ಲಿ ಇದೀಗ ಶಾಸಕರಿಗೂ ಕೂಡ ಈ ಒಂದು ನಿಗಮ ಮಂಡಳಿ ನೀಡುವ ಮೂಲಕ ಕ್ಯಾಬಿನೆಟ್ ದರ್ಜೆಯನ್ನ ಕೊಡಲಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ನಾಳೆ ಅಷ್ಟೇ ಈ ಸಿಎಂ ಸಿದ್ದರಾಮಯ್ಯ ಅವರಿಂದ ಈಗ ಈ ಒಂದು ಪಟ್ಟಿಯ ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಸುರ್ಜೇವಾಲಾ ಅವರ ಭೇಟಿ ಬಳಿಕ ಈ ಒಂದು ಪಟ್ಟಿ ಫೈನಲ್ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಕಾಂಗ್ರೆಸ್ ಶಾಸಕರಿಗೆ ಒಂದಿಷ್ಟು ಸಂತಸದ ಸುದ್ದಿ ಸಿಗಲಿದೆ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.